ನಮಸ್ಕಾರ. ಬನ್ನಿ, ಇವತ್ತು ನಾವು ಮಹಿಳೆಯರಲ್ಲಿ ತುಂಬಾನೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಆದ್ರೆ ಅಷ್ಟಾಗಿ ಚರ್ಚೆ ಆಗದೇ ಇರೋ ಒಂದು ಆರೋಗ್ಯದ ಬಗ್ಗೆ ಮಾತಾಡೋಣ. ಹೌದು, ಪೈಲ್ಸ್ ಅಥವಾ ಮೂಲವ್ಯಾಧಿ. ಈ ವಿಷಯದ ಬಗ್ಗೆ ಮುಕ್ತವಾಗಿ ಮಾತಾಡೋದು ಕೆಲವೊಮ್ಮೆ ಕಷ್ಟ ಅನ್ಸುತ್ತೆ ಅಲ್ವಾ? ಅದಕ್ಕೇನೆ ಈ ಮಾಹಿತಿಯನ್ನ ತುಂಬಾನೇ ಸರಳವಾಗಿ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ಈ ಸಮಸ್ಯೆ ಇಷ್ಟೊಂದು ಕಾಮನ್ ಆಗಿದ್ರೂ ಎಷ್ಟೋ ಜನ ಇದರ ಬಗ್ಗೆ ಮಾತಾಡೋಕೆ ಮುಜುಗರ ಪಡುತ್ತಾರೆ. ಆದ್ರೆ ಸರಿಯಾದ ಮಾಹಿತಿ ಇದ್ರೆ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದು ಖಂಡಿತ ಸಾಧ್ಯ. ಹಾಗಾದ್ರೆ ಪೈಲ್ಸ್ ಅಂದ್ರೆ ನಿಜಕ್ಕೂ ಏನು? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವು ಗುದದ್ವಾರದ ಸುತ್ತ ಇರೋ ಸೂಕ್ಷ್ಮ ಜಾಗದಲ್ಲಿ ಊದುಕೊಂಡಿರೋ ರಕ್ತನಾಳಗಳು. ಇದನ್ನ ನಮ್ಮ ಕಾಲುಗಳಲ್ಲಿ ಕೆಲವೊಮ್ಮೆ ಕಾಣಿಸೋ ವೆರಿಕೋಸ್ ವೀನ್ಸ್ಗಳಿಗೆ ಹೋಲಿಸಬಹುದು. ಇದು ಅಷ್ಟೇನೂ ಅಪಾಯಕಾರಿಯಲ್ಲ, ಆದ್ರೆ ಖಂಡಿತವಾಗ್ಲೂ ಒಂಥರ ಕಿರಿಕಿರಿ, ಅಸ್ವಸ್ಥತೆ ಕೊಡುತ್ತೆ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಿರೋದು ಏನು ಅಂದ್ರೆ ಇದೊಂದು ತುಂಬಾನೇ ಸಾಮಾನ್ಯವಾದ ಸ್ಥಿತಿ. ಇದರ ಬಗ್ಗೆ ಮುಜುಗರ ಪಡೋ ಅವಶ್ಯಕತೆ ಇಲ್ಲ. ಇದನ್ನ ಹೇಗೆದುರಿಸಬಹುದು ಅಂತ ಈಗ ಒಂದೊಂದಾಗಿ ನೋಡೋಣ. ಹಾಗಾದ್ರೆ ಮಹಿಳೆಯರಲ್ಲೇ ಯಾಕೆ ಈ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಇದಕ್ಕೇನಾದ್ರೂ ನಿರ್ದಿಷ್ಟ ಕಾರಣಗಳಿವೆಯಾ? ಹೌದು, ಕೆಲವು ಪ್ರಮುಖ ಕಾರಣಗಳಿವೆ. ಅವು ಯಾವ್ಯಾವು ಅಂತ ಈಗ ನೋಡೋಣ. ಮೊದಲನೇದಾಗಿ, ಗರ್ಭಾವಸ್ಥೆಯಲ್ಲಿ ಬೆಳೆಯೋ ಮಗುವಿನಿಂದಾಗಿ ಕೆಳಹೊಟ್ಟೆಯ ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿಯಾಗತ್ತೆ. ಇದು ಪೈಲ್ಸಿಗೆ ಕಾರಣ ಆಗಬಹುದು. ಹಾಗೇನೆ ಮುಟ್ಟು ಮತ್ತು ಮೆನೋಪಾಸ್ ಟೈಮಲ್ಲಿ ಆಗೋ ಹಾರ್ಮೋನಲ್ ಚೇಂಜಸ್ ರಕ್ತನಾಳಗಳನ್ನ ಸ್ವಲ್ಪ ದುರ್ಬಲ ಮಾಡಬಹುದು. ಇವುಗಳ ಜೊತೆಗೆ ಮನಬದ್ಧತೆ ಸಮಸ್ಯೆ ಮತ್ತು ಗಂಟೆಗಟ್ಲೆ ಒಂದೇ ಕಡೆ ಕೂರುವ ಜೀವನಶೈಲಿ ಕೂಡ ಗುದನಾಳದ ಮೇಲೆ ಪ್ರೆಷರ್ ಹಾಕತ್ತೆ. ಸರಿ, ಕಾರಣಗಳ ಬಗ್ಗೆ ಗೊತ್ತಾಯ್ತು. ಈಗ ಇದರ ಲಕ್ಷಣಗಳನ್ನ ಹೇಗೆ ಗುರುತಿಸೋದು ಅಂತ ನೋಡೋಣ. ಇದರ ಚಿಹ್ನೆಗಳನ್ನ ಬೇಗ ಗುರುತಿಸಿದ್ರೆ ಸಮಸ್ಯೆ ಜಾಸ್ತಿಯಾಗೋ ಮೊದಲೇ ಚಿಕಿತ್ಸೆ ತಗೋಬಹುದು, ಆತಂಕನೂ ಕಮ್ಮಿಯಾಗುತ್ತೆ. ಪೈಲ್ಸ್ನ ಅತಿ ಸಾಮಾನ್ಯ ಲಕ್ಷಣ ಅಂದ್ರೆ ಮಲವಿಸರ್ಜನೆ ಟೈಮ್ನಲ್ಲಿ ರಕ್ತ ಹೋಗೋದು. ಇದು ಸಾಮಾನ್ಯವಾಗಿ ನೋವಿಲ್ದೆ ಬ್ರೈಟ್ ರೆಡ್ ಕಲರಲ್ಲಿ ಇರುತ್ತೆ. ಇದನ್ನ ನೋಡಿದ ತಕ್ಷಣ ಭಯ ಆಗೋದು ಸಹಜ, ಆದ್ರೆ ಇದು ಪೈಲ್ಸ್ನಲ್ಲಿ ಕಾಮನ್. ಆದ್ರೂ ಯಾವುದೇ ರೀತಿ ರಕ್ತಸ್ರಾವ ಇದ್ರೂ ಒಮ್ಮೆ ಡಾಕ್ಟರ್ ಹತ್ರ ಚೆಕ್ ಮಾಡಿಸೋದು ತುಂಬಾನೇ ಮುಖ್ಯ. ಅದರಲ್ಲೂ ಹೊರಗಡೆ ಪೈಲ್ಸ್ ಇದ್ದಾಗ ಕೂತಾಗ ಅಥವಾ ನಡೆದಾಗ ನೋವು ಕಾಣಿಸಿಕೊಳ್ಳಬಹುದು. ಇದನ್ನ ಕೆಲವರು ಹೇಗೆ ಹೇಳ್ತಾರೆ ಅಂದ್ರೆ, ಒಂದು ಸಣ್ಣ ಕಲ್ಲಿನ ಮೇಲೆ ಕೂತಾಗೆ ಫೀಲ್ ಆಗುತ್ತೆ ಅಂತ. ತುಂಬಾ ಹೊತ್ತು ಕೂತ್ಮೇಲೆ ಈ ನೋವು ಜಾಸ್ತಿಯಾಗಬಹುದು. ಗುದದ್ವಾರದ ಸುತ್ತ ಸಣ್ಣ ಗಡ್ಡೆ ಅಥವಾ ಉಂಡೆ ತರ ಫೀಲ್ ಆಗಬಹುದು. ಇವು ಹೊರಗಿನ ಪೈಲ್ಸ್ ಆಗಿರಬಹುದು. ಕೆಲವೊಮ್ಮೆ ಒಳಗಿನ ಪೈಲ್ಸ್ ಒತ್ತಡದಿಂದಾಗಿ ಹೊರಗೆ ಬಂದಿರಬಹುದು. ಇಷ್ಟೇ ಅಲ್ಲದೆ ಗುದದ್ವಾರದ ಸುತ್ತ ನಿರಂತರ ತುರಿಕೆ, ಒಂಥರ ಜಿಗುಟಾದ ಸ್ರಾವ ಮತ್ತೆ ಮಲವಿಸರ್ಜನೆ ಮಾಡಿದ ಮೇಲೂ ಹೊಟ್ಟೆ ಪೂರ್ತಿ ಖಾಲಿಯಾಗಿಲ್ಲ ಅನ್ನೋ ಫೀಲಿಂಗ್, ಇವೆಲ್ಲವೂ ಕೂಡ ಪೈಲ್ಸ್ನ ಸಾಮಾನ್ಯ ಲಕ್ಷಣಗಳೇ. ಸರಿ, ಲಕ್ಷಣಗಳ ಬಗ್ಗೆ ಗೊತ್ತಾಯ್ತು. ಈಗ ಪರಿಹಾರದ ಕಡೆ ಗಮನ ಕೊಡೋಣ ಅಲ್ವಾ? ಈ ಸ್ಥಿತಿಗೆ ಚಿಕಿತ್ಸೆ ತಗೋಬೇಕಾದ್ರೆ ಎಕ್ಸ್ಪರ್ಟ್ ಡಾಕ್ಟರ್ ಮತ್ತು ಕಾಳಜಿ ಇರೋ ವೈದ್ಯಕೀಯ ಆರೈಕೆ ಹುಡುಕೋದು ತುಂಬಾನೇ ಇಂಪಾರ್ಟೆಂಟ್. ಯಾವುದೇ ಒಂದು ಒಳ್ಳೆ ಆಸ್ಪತ್ರೆ ಅಥವಾ ಕ್ಲಿನಿಕ್ನ ಧ್ಯೇಯ ಬರೀ ಚಿಕಿತ್ಸೆ ಕೊಡೋದು ಆಗಿರಬಾರ್ದು, ರೋಗಿಗಳಿಗೆ ಒಂದು ಭರವಸೆ ಮೂಡಿಸೋ ಹಾಗೆ ಇರಬೇಕು. ಈ ಸಹಾನುಭೂತಿಯ ಆರೈಕೆಯೊಂದಿಗೆ ಆಧುನಿಕ ಚಿಕಿತ್ಸೆ ಅನ್ನೋ ಮಾತಿದೆಯಲ್ಲ, ಇದು ಒಳ್ಳೆ ಕ್ವಾಲಿಟಿ ಕೇರ್ನ ಸಂಕೇತ. ಪರಿಣಾಮಕಾರಿ ಚಿಕಿತ್ಸೆಯ ಹಿಂದೆ ಯಾವಾಗಲೂ ಅನುಭವಿ ತಜ್ಞರ ತಂಡ ಇರುತ್ತೆ. ಒಬ್ಬರು ಸರ್ಜರಿಯಲ್ಲಿ ಎಕ್ಸ್ಪರ್ಟ್ ಆದ್ರೆ ಇನ್ನೊಬ್ರು ಸಮಗ್ರ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ. ಇಂಥ ಒಂದು ಕಾಂಬಿನೇಷನ್ ರೋಗಿಗಳಿಗೆ ಯಾವಾಗಲೂ ಬೆಸ್ಟ್ ರಿಸಲ್ಟ್ಸ್ ಕೊಡೋಕೆ ಸಹಾಯ ಮಾಡುತ್ತೆ. ವೈದ್ಯಕೀಯ ತಂಡದ ಒಟ್ಟು ಅನುಭವ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಸೀನಿಯರ್ ಡಾಕ್ಟರ್ಗಳಿಗೆ 30 ವರ್ಷಕ್ಕೂ ಹೆಚ್ಚು ಅನುಭವ ಇದೆ ಅಂದ್ರೆ ಅವರಲ್ಲಿರೋ ಜ್ಞಾನ ಮತ್ತು ಪರಿಣತಿಯ ಮಟ್ಟ ಎಷ್ಟಿರುತ್ತೆ ಅಂತ ಊಹಿಸಬಹುದಲ್ವಾ? ಪೈಲ್ಸ್ನಂತಹ ಸೂಕ್ಷ್ಮ ವಿಷಯಗಳನ್ನ ಮಾತಾಡೋಕೆ ಹಿಂಜರಿಕೆಯಾಗೋದು ತುಂಬಾ ಸಹಜ. ಅದಕ್ಕೇನೆ ತಮ್ಮ ಸಮಸ್ಯೆಗಳನ್ನ ಮುಕ್ತವಾಗಿ, ಯಾವುದೇ ಮುಜುಗರ ಇಲ್ಲದೆ ಹೇಳ್ಕೊಳ್ಳೋಕೆ ಒಂದು ಒಳ್ಳೆ ಆರಾಮದಾಯಕ ವಾತಾವರಣ ಒದಗಿಸೋ ಡಾಕ್ಟರ್ ಅಥವಾ ಆಸ್ಪತ್ರೆಯನ್ನ ಆಯ್ಕೆ ಮಾಡೋದು ಬಹಳ ಮುಖ್ಯ. ಓಕೆ, ಈಗ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್. ಈ ಸ್ಥಿತಿಯ ಬಗ್ಗೆ ಜನರಲ್ಲಿರೋ ಕೆಲವು ತಪ್ಪು ಕಲ್ಪನೆಗಳು ಯಾವುವು ಮತ್ತು ಇದನ್ನ ಬರದೇ ಇರೋ ಹಾಗೆ ಹೇಗೆ ತಡೆಯಬಹುದು ಅಂತ ನೋಡೋಣ. ಮೊದಲನೇ ತಪ್ಪು ಕಲ್ಪನೆ, ಪೈಲ್ಸ್ ಅಂದ ತಕ್ಷಣ ಆಪರೇಷನ್ ಮಾಡ್ಲೇಬೇಕು ಅಂತ. ಆದ್ರೆ ನಿಜ ಏನ್ ಗೊತ್ತಾ? ಹೆಚ್ಚಿನ ಸಂದರ್ಭಗಳಲ್ಲಿ ಜೀವನ ಶೈಲಿಯಲ್ಲಿ ಸಣ್ಣಪುಟ್ಟ ಬದಲಾವಣೆ ಅಂದ್ರೆ ಆಹಾರ ಪದ್ಧತಿ, ವ್ಯಾಯಾಮದಿಂದಲೇ ಇದನ್ನ ಕಂಟ್ರೋಲ್ ಮಾಡಬಹುದು. ಇನ್ನೊಂದು ದೊಡ್ಡ ಭಯ ಅಂದ್ರೆ ರಕ್ತ ಬರ್ತಿದೆ ಅಂದಾಗ ಅಯ್ಯೋ ಕ್ಯಾನ್ಸರ್ ಇರ್ಬೋದಾ ಅಂತ. ಕ್ಲಿಯರ್ ಆಗೊಂದು ವಿಷಯ ಹೇಳ್ತೀನಿ ಕೇಳಿ. ಪೈಲ್ಸ್ ಕ್ಯಾನ್ಸರ್ ಅಲ್ಲ.
ಆದ್ರೆ ರಕ್ತಸ್ರಾವಕ್ಕೆ ಬೇರೆ ಕಾರಣಗಳು ಇರೋದ್ರಿಂದ ಒಮ್ಮೆ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸೋದು ತುಂಬಾನೇ ಅವಶ್ಯಕ. ಹಾಗಾದ್ರೆ ಇದನ್ನ ತಡೆಯೋದು ಹೇಗೆ? ಇಲ್ಲಿವೆ 4 ಸಿಂಪಲ್ ಟಿಪ್ಸ್. 1. ಫೈಬರ್ ಹೆಚ್ಚಿರೋ ಹಣ್ಣು ತರಕಾರಿ ತಿನ್ನೋದು. 2. ಟಾಯ್ಲೆಟ್ನಲ್ಲಿ ಹೆಚ್ಚು ಹೊತ್ತು ಕೂತು ಒತ್ತಡ ಹಾಕ್ದೇ ಇರೋದು. 3. ವಾಕಿಂಗ್, ಯೋಗದಂತಹ ರೆಗ್ಯುಲರ್ ವ್ಯಾಯಾಮ. ಮತ್ತು 4. ದೇಹದ ತೂಕವನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳೋದು. ಈ 4 ಹಂತಗಳು ಬಹಳ ಮುಖ್ಯ. ಇನ್ನು ಚಿಕಿತ್ಸೆ ಅಂದಾಗ ಒಂದೇ ರೀತಿ ಇರಲ್ಲ. ಇದು ಸಮಸ್ಯೆಯ ತೀವ್ರತೆ ಮೇಲೆ ಡಿಪೆಂಡ್ ಆಡತ್ತೆ. ಆರಂಭಿಕ ಹಂತದಲ್ಲಿದ್ರೆ ಲೈಫ್ ಸ್ಟೈಲ್ ಬದಲಾವಣೆ ಮತ್ತೆ ಸಿಟ್ಸ್ ಬಾತ್ನಂತಹ ಮನೆಮದ್ದುಗಳೇ ಸಾಕು. ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಸಣ್ಣಪುಟ್ಟ ಪ್ರೊಸೀಜರ್ಗಳು ಬೇಕಾಗಬಹುದು. ತುಂಬಾನೇ ತೀವ್ರವಾದ ಕೇಸ್ಗಳಲ್ಲಿ ಮಾತ್ರ ಸರ್ಜರಿ ಬಗ್ಗೆ ಯೋಚನೆ ಮಾಡಲಾಗತ್ತೆ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ನೆನ್ಪಿಡಿ, ಈ ಅಸ್ವಸ್ಥತೆಯಿಂದ ಪರಿಹಾರ ಅನ್ನೋದು ಖಂಡಿತ ಸಾಧ್ಯ. ಅದಕ್ಕೆ ಸರಿಯಾದ ದಾರಿಯನ್ನ ಹಿಡಿಯೋದು ಅಷ್ಟೇ ಮುಖ್ಯ. ಆದ್ರೆ ಕೆಲವು ಲಕ್ಷಣಗಳು ಕಂಡಾಗ ಮಾತ್ರ ಖಂಡಿತ ತಡ ಮಾಡಬಾರದು. ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ರಕ್ತಸ್ರಾವ ನಿಲ್ದೇ ಇದ್ರೆ, ತಡಿಯೋಕಾಗ್ದಷ್ಟು ನೋವಿದ್ರೆ, ಜ್ವರ ಅಥವಾ ಸೋಂಕಿನ ಯಾವುದೇ ಚಿಹ್ನೆ ಕಂಡ್ರೆ ತಕ್ಷಣ ಡಾಕ್ಟರ್ನ ಸಂಪರ್ಕಿಸಿ. ಹಾಗೆ ಲಕ್ಷಣಗಳು 1 ವಾರವಾದ್ರೂ ಕಡಿಮೆ ಆಗದಿದ್ರೂ ವೈದ್ಯರ ಸಲಹೆ ಪಡೆಯೋದು ಒಳ್ಳೆಯದು. ಹಾಗಾದ್ರೆ ಈ ಕಿರಿಕಿರಿಯಿಂದ ಹೊರಬಂದು ಆರಾಮದಾಯಕ ಜೀವನದ ಕಡೆಗೆ ಒಂದು ಹೆಜ್ಜೆ ಇಡೋಕೆ ರೆಡಿ ಅಲ್ವಾ? ಸರಿಯಾದ ಆರೈಕೆ ಮತ್ತು ಚಿಕಿತ್ಸೆಯಿಂದ ಈ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಲು ಖಂಡಿತ ಸಾಧ್ಯವಿದೆ. ಈ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಕೆ ಅರ್ಕಾ ಅನುಗ್ರಹ ಆಸ್ಪತ್ರೆಯಂತಹ ಪರಿಣಿತ ಕೇಂದ್ರಗಳಲ್ಲಿ ತಜ್ಞರನ್ನ ಸಂಪರ್ಕಿಸಬಹುದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಪರಿಹಾರದತ್ತ ಮೊದಲ ಹೆಜ್ಜೆ ಇಡಿ.